ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ವಿ ಬಾಲ್ಕನಿ ಫ್ಲೋರಿಂಗ್ಗೆ. ಇದನ್ನ ರಫ್ ಇದೆ, ನೈಸ್ ಇಲ್ಲ, ರಫ್ ಇದೆ. ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಸೈಟ್ನಲ್ಲಿ ಟೈಲ್ಸ್ ಲೇಯಿಂಗ್ ಕೆಲಸ ನಡೀತಾ ಇತ್ತು. ಹಾಗೆಯೇ ನಾನು ನಿಮಗೆ ಟೈಲ್ಸ್ ಲೇಯಿಂಗ್ ಮತ್ತು ಟೈಲ್ಸ್ ನಾವು ಯಾವುದು ರೀತಿಯಾದ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀವಿ ಮತ್ತು ಕಾಸ್ಟು ನಾವೆಷ್ಟು ಸ್ಕ್ವೇರ್ ಫೀಟ್ನ ಬೈ ಮಾಡಿದ್ದೀವಿ ಅಂತ ಹೇಳಿ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಮೀಡಿಯಾ ರೂಮ್ಗೆ ನಾವಿಲ್ಲಿ ಟೀ ಕುಟ್ ಕಲರ್ ಟೈಲ್ಸ್ನ ಪರ್ಚೇಸ್ ಮಾಡಿದ್ದೀವಿ. ನನಗೆ ವುಡ್ ಕಲರಲ್ಲಿ ಟೈಲ್ಸ್ನ ಹಾಕಿಸ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಅದರಿಂದಾಗಿ ನಾವಿಲ್ಲಿ ಟೀ ಕುಟ್ ಕಲರ್ ಟೈಲ್ಸ್ನ ಮೀಡಿಯಾ ರೂಮ್ಗೆ ಹಾಕ್ಸಿದ್ದೀನಿ. ಹಾಗೆಯೇ ಮೀಡಿಯಾ ರೂಮ್ದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆಯಲ್ಲ, ಅದಕ್ಕೆ ಇದನ್ನ ಬ್ಲ್ಯಾಕ್ ಕಲರ್ ಟೈಲ್ಸ್ನ ಪರ್ಚೇಸ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಕಲರ್ಗೆ ಒಂದು ಹೈಲೈಟರ್ ಥರ ಹಾಕಿ ಲೇಯಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದು ಬಂದು ಮಾಸ್ಟ್ರು ಬೆಡ್ರೂಮ್ ಟೈಲ್ಸು 4x4 ಬೀಚ್ ಕಲರ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೇ ಒಂದು ಸ್ವಲ್ಪ ಕ್ಲೀನ್ ಇಲ್ಲ, ಅದರಿಂದಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ. ಫ್ಲೋರಿಂಗ್ ಎಲ್ಲದೂ ಆಗಿದೆ, ಬಟ್ ಇನ್ನು ಸ್ಕರ್ಟಿಂಗ್ ಹಾಕಿಲ್ಲ ಅಷ್ಟೇ. ಇದು ಬಂದು ಮಾಸ್ಟ್ರು ಬೆಡ್ರೂಮ್ ಬಾತ್ರೂಮ್ಗೆ ಹಾಕಿಸ್ಬೇಕು ಅಂದ್ಕೊಂಡಿರೋಂತಹ ಟೈಲ್ಸು. ಇದಕ್ಕೂ ಕೂಡ ಹೈಲೈಟರ್ಸ್ನ ಹಾಕಿ ನೀಟಾಗಿ ಹಾಕೋಕ್ಕೆ ಅಂತ ಹೇಳಿ ಎಲ್ಲ ಟೈಲ್ಸ್ಗಳೂ ಅದದು ಎಲ್ಲೆಲ್ಲಿಗೆ ಬಾತ್ರೂಮು ಮತ್ತು ರೂಮ್ಸು ಎಲ್ಲಿಗೆ ಬೇಕು ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದಾರೆ, ಟೈಲ್ಸ್ ಲೇಯಿಂಗಿಗೆ ಈಸಿ ಆಗಲಿ ಅಂತ ಹೇಳಿ. ಅದರಿಂದಾಗಿ ಪರ್ಟಿಕ್ಯುಲರಾಗಿ ಅಲ್ಲಿಗೇ ಹೋಗಿ ನಾನು ಎಲ್ಲ ವೀಡಿಯೋಸ್ನು ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಕೆಲಸನೂ ಕೂಡ ಮುಗ್ದಿದೆ. ಸ್ಕರ್ಟಿಂಗು ಹಾಗೆಯೇ ಸ್ವಲ್ಪ ಕೆಲಸ ಅಷ್ಟೇ ಪೆಂಡಿಂಗ್ ಇದೆ. ಇದೂ ಅಷ್ಟೇ, ಇವಾಗ ನಾನು ಮಾಸ್ಟರ್ ಬೆಡ್ರೂಮ್ಗೆ ತೋರಿಸಿದ್ನಲ್ಲ ಅದೇ ಥರ, ಆದರೆ ಇದು ಡಾರ್ಕ್ ಕಲರು ತುಂಬಾ ಚೆನ್ನಾಗಿದೆ. ಇದನ್ನು ನಾವಿಲ್ಲಿ ಪ್ಯಾಸೇಜ್ಗೆ ಯೂಸ್ ಮಾಡಿದ್ದೀವಿ. ಇನ್ಸೈಡಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮು ಹಾಗೆಯೇ ಮಾಸ್ಟರ್ ಬೆಡ್ರೂಮ್ ಹಾಗೆ ಬಾಲ್ಕನಿಗೆ ಹೋಗೋವಂಥ ಪ್ಯಾಸೇಜ್ ಇದೆಯಲ್ಲ, ಅಲ್ಲಿಗೆ ನಾವು ಈ ಡಾರ್ಕ್ ಕಲರ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಇನ್ನು ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಎಂಟರ್ ಆದರೆ ಸೇಮ್ ಮೀಡಿಯಾ ರೂಮ್ಗೆ ಏನು ಟೈಲ್ಸ್ನ ಹಾಕ್ಸಿದ್ದೀವಿ, ವುಡ್ ಕಲರ್ ಟೈಲ್ಸು ಅದೇ ಥರ ಚಿಲ್ಡ್ರನ್ಸ್ ರೂಮ್ಗೂ ಹಾಕ್ಸಿದ್ದೀವಿ. ತುಂಬಾ ನೀಟಾಗಿ ಬಂದಿದೆ. ಹಾಗೆಯೇ ಸ್ಪೇಸಸ್ 3mm ಸ್ಪೇಸಸ್ನ ಕೊಟ್ಟು ನೀಟಾಗಿ ಒಂದು ಒಳ್ಳೆ ಡಿಸೈನ್ನ ಕೊಟ್ಟು ಮಾಡಿಸಿದ್ದೀವಿ. ತುಂಬಾ ನೀಟಾಗಿ ಬಂದಿದೆ. ನನಗಂತೂ ಈ ಸ್ಪೇಸರ್ ಕಾನ್ಸೆಪ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗ ಡಾರ್ಕ್ ಕಲರ್ ಟೈಲ್ಸ್ ಇದ್ದರೆ ಇವಾಗ ಗ್ರೌಟಿಂಗ್ ಮಾಡಬೇಕಾದ್ರೆ ಒಂದು ಲೈಟ್ ಕಲರಲ್ಲಿ ಕಾಂಬಿನೇಷನ್ ಮಾಡಿ ಗ್ರೌಟಿಂಗ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಈ ರೀತಿಯಾಗಿ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಟೈಲ್ಸ್ ಲೇಯಿಂಗ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಟೈಲ್ಸ್ ಕೂಡ ಹಾಕಾಗಿದೆ, ಬಾತ್ರೂಮು ಮತ್ತು ವಾಲ್ ಟೈಲ್ಸು ಬಿಟ್ಟು. ಅದಾದಮೇಲೆ ಇನ್ನು ಚಿಲ್ಡ್ರನ್ಸ್ ಬೆಡ್ರೂಮ್ ಬಾತ್ರೂಮ್ ಏನಿದೆ ಅದಕ್ಕೂ ಅಷ್ಟೇ, ಮೀಡಿಯಾ ರೂಮ್ ಬಾತ್ರೂಮ್ ಏನಿದೆ ಅದಕ್ಕೂ ಅಷ್ಟೇ ಬ್ಲ್ಯಾಕ್ ಕಲರ್ ಟೈಲ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಬಾತ್ರೂಮ್ಸ್ ಎಲ್ಲಿ ದೊಡ್ಡದು ಅಂತ ಅನಿಸುತ್ತೆ, ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಮಾಡಿ ಅಲ್ಲಿಗೆ ಸಪ್ರೇಟಾಗಿ ಬೇರೆ ಒಂದು ಡಿಸೈನಲ್ಲಿ, ಈಗ ವೆಟ್ ಏರಿಯಾಗೆ ಒಂದು ಥರ ಟೈಲ್ಸು ಹಾಗೆಯೇ ಡ್ರೈ ಏರಿಯಾಗೆ ಒಂದು ಥರ ಟೈಲ್ಸು ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಬೇಕು ಹಾಕಿದ್ಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ನೋಡಬೇಕು. ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಒಂದು ಏನಪ್ಪ ಅಂದರೆ ಒಂದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಅವರು ಟೈಲ್ಸ್ ಹಾಕೋರು ಅಷ್ಟೇ ಕೆಲವು ಐಡಿಯಾಸ್ನ ಕೊಡ್ತಾರೆ, ಅವ್ರು ಬೇರೆ ಕಡೆ ಎಲ್ಲ ಹಾಕಿರ್ತಾರಲ್ವ, ಅದರಿಂದಾಗಿ ನಮ್ಗೆ ಐಡಿಯಾಸ್ನ ಕೊಡ್ತಾರೆ. ಅದಾದಮೇಲೆ ಇನ್ನು ಫಸ್ಟ್ ಫ್ಲೋರ್ಗೆ ಎಂಟರ್ ಆದರೆ ಇನ್ನು ಪೂಜಾ ರೂಮು ಹಾಗೆಯೇ ಏನು ಸ್ಟೇರ್ ಕೇಸ್ಗೆ ರೈಸರ್ಸ್ನ ಯೂಸ್ ಮಾಡಿದ್ದೀವಿ, ಅದಕ್ಕೆ ಪ್ಯೂರ್ ವೈಟ್ನ ಯೂಸ್ ಮಾಡ್ತಾಯಿದ್ವಿ. ಪೂಜಾ ರೂಮ್ಗೆ ಪ್ಯೂರ್ ವೈಟ್ ಹಾಗೆಯೇ ಗೋಲ್ಡ್ ಕಲರ್ ಬೀಡಿಂಗಲ್ಲಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಇನ್ನು ಸ್ಟೇರ್ ಕೇಸ್ಗೆ ರೈಸರ್ಸ್ಗೆ ವೈಟ್ ಟೈಲ್ಸು ಹಾಗೆಯೇ ಥ್ರೆಡ್ಗೆ 40mm ಗ್ರಾನೈಟ್ ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲ ಕೆಲಸನೂ ನೀಟಾಗಿ ಬಂದಿದೆ. ಅದಾದಮೇಲೆ ಇನ್ನು ಫಸ್ಟ್ ಫ್ಲೋರ್ ಹಾಲು ಹಾಗೆಯೇ ರೂಮು ಹಾಗೆಯೇ ಕಿಚನ್ ಎಲ್ಲದಕ್ಕೂ ಕೂಡ ಗ್ರಾನೈಟ್ನೇ ಹಾಕ್ತಾಯಿದ್ದೀವಿ. ಯಾಕಂದರೆ ಅದು ಫುಲ್ ಓಪನ್ ಸ್ಪೇಸ್ ಆಗಿರೋದ್ರಿಂದ, ಓಪನ್ ಏರಿಯಾ ಆಗಿರೋದ್ರಿಂದ ಬೇರೆ ಬೇರೆ ಕಾಂಬಿನೇಷನ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಆ ಫ್ಲೋರ್ ಫುಲ್ಲೂ ನಾವೇನು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಲ್ಲ ಅದೇ ಗ್ರಾನೈಟ್ನ ಹಾಕ್ಸಿದ್ದೀವಿ. ಅದರಿಂದಾಗಿ ಅದೂ ಕೂಡ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ. ಅದಾದಮೇಲೆ ಇನ್ನು ಬಂದು ಫಸ್ಟ್ ಫ್ಲೋರ್ ಬಾತ್ರೂಮ್ನಲ್ಲಿ ಇನ್ನು ಅದಕ್ಕೇ ಇವಾಗ ಏನು ಗ್ರಾನೈಟ್ ಹಾಕ್ಸಿದ್ದೀವಿ ಅದಕ್ಕೇ ಮ್ಯಾಚ್ ಆಗೋ ಥರ ಟೈಲ್ಸ್ನೂ ಕೂಡ ಸೆಲೆಕ್ಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ನೋಡ್ಬೋದು. ಆಮೇಲೆ ಬಾತ್ರೂಮು ಅಷ್ಟೇ, ನಾವು ಎಲ್ಲ ಬಾತ್ರೂಮ್ಸೂ ಅಷ್ಟೇ ಸ್ಪೇಷಿಯಸ್ ಆಗಿ ಬಂದಿದೆ. ಅದಕ್ಕೆ ಅಂತಲೇ ಹೇಳಿ ಎಷ್ಟು ಟೈಲ್ಸು ಬೇಕಾಗುತ್ತೆ ಅಷ್ಟು
ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ. ಇವಾಗ ಕಟ್ಟಿಂಗ್ ಮಾಡಬೇಕಾದ್ರೆಲ್ಲ ವೇಸ್ಟೇಜ್ ಎಲ್ಲ ಆಗುತ್ತಲ್ಲ, ಅದರಿಂದಾಗಿ ಸ್ವಲ್ಪ 1-2-3 ಟೈಲ್ಸ್ ಜಾಸ್ತಿನೇ ಪರ್ಚೇಸ್ ಮಾಡಿದ್ದೀವಿ. ಹಂಗೂ ಮಿಕ್ಕೊಂಡ್ರೆ ಮೇಂಟೆನೆನ್ಸ್ಗಾಗುತ್ತೆ ಅಂತ ಹೇಳಿ ನಾವು ಶಾರ್ಟೇಜಾಗಿ ಏನೇ ಆದ್ರೂ ಅಷ್ಟೇ ಶಾರ್ಟೇಜಾಗಿ ತರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ತಂದುಬಿಟ್ರೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲನೂ ಉಳ್ಕೊಳ್ಳುತ್ತೆ ಅಂತೇಳಿ 1-2-3 ಟೈಲ್ಸ್ ಎಕ್ಸ್ಟ್ರಾನೇ ತಂದಿರ್ತೀವಿ. ಈ ರೀತಿಯಾಗಿ ಎಲ್ಲ ಟೈಲ್ಸ್ ಕೆಲಸಗಳೂ ಇಷ್ಟು ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರಲ್ಲಿ ಇಷ್ಟು ಟೈಲ್ಸ್ ಕೆಲಸಗಳು ಮುಗಿದಿದೆ. ಮತ್ತು ಗ್ರಾನೈಟ್ ಕೂಡ ಲೇಯಿಂಗ್ ಆಗಿದೆ. ಅದು ಬಿಟ್ಟು ಇನ್ನು ವಾಲ್ ಟೈಲ್ಸ್ಗೆ ಬರೋದಾದರೆ ಫಸ್ಟ್ ಫ್ಲೋರ್ ಮೇನ್ ಡೋರ್ ವಾಲ್ ಇದೆಯಲ್ಲ, ಸುಮಾರು ಎಷ್ಟು ಸೈಟು ಅಗಲ ಇದೆ ಅಷ್ಟೂ ಇದೆ. ಅಂದರೆ ಒಂದು 25 ಫೀಟು ವಿಡ್ತು, ಹಾಗೆಯೇ 10 ಫೀಟ್ ಹೈಟು. ಅದಾದಮೇಲೆ ಮತ್ತು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೂ ಅಷ್ಟೇ ಸೇಮ್ 25 ಫೀಟ್ ವಿಡ್ತು, ಹಾಗೆಯೇ 10 ಫೀಟ್ ಹೈಟು. ಅದು 2 ಟೈಲ್ಸು ಪೆಂಡಿಂಗ್ ಇಟ್ಟಿದ್ದೀವಿ. ಸ್ವಲ್ಪ ಈ ಕೆಲಸಗಳೆಲ್ಲ ಮುಗಿದು ಒಂದು ಸ್ವಲ್ಪ ಸೈಟೆಲ್ಲ ಕ್ಲೀನ್ ಮತ್ತು ಎಲ್ಲ ಕ್ಲಿಯರ್ ಅಂತ ಅನ್ನಿಸ್ದಾಗ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಅವ್ರು ಟೈಲ್ಸ್ ಲೇಯಿಂಗ್ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲ್ಗಡೆ ಡಿಪೆಂಡ್ ಮಾಡಿ ಅವ್ರಿಗೆ ಪರ್ಚೇಸ್ ಮಾಡಿ ಕೊಡಬೇಕಾಗತ್ತೆ. ಇನ್ನು ಈ ಟೈಲ್ಸ್ ಬಂದು ಸೆಕೆಂಡ್ ಫ್ಲೋರ್ನಲ್ಲಿ ಬಾಲ್ಕನಿ ಇದೆಯಲ್ಲ ಅಲ್ಲಿಗೆ ಅಂತೇಳಿ ಪರ್ಚೇಸ್ ಮಾಡಿರೋದು, ಫ್ಲೋರಿಂಗ್ಗೆ ಅಂತೇಳಿ. ಅದು ತುಂಬ ಚೆನ್ನಾಗಿದೆ. ಎಲ್ಲನೂ ಇಷ್ಟೊತ್ತವರೆಗೆ ಎಲ್ಲ ಪ್ಲೇನೇ ಇತ್ತು, ಅಷ್ಟು ಡಿಸೈನ್ಸ್ ಏನೂ ಇರಲಿಲ್ಲ. ಬಟ್ ಅದಕ್ಕೆಲ್ಲ ಪ್ಲೇನೇ ಸೂಟ್ ಆಗೋದು. ಇನ್ನು ಬಾಲ್ಕನಿ ಅಂತ ಬಂದಾಗ ಒಂಥರ ಡಿಫ್ರೆಂಟಾಗಿರಬೇಕು ಅಂತ ಅನಿಸುತ್ತಲ್ವ, ಆ ರೀತಿಯಾಗಿ ನನಗೆ ಆ ಟೈಲ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇನ್ನು ನಾನು ಆವಾಗಲೇ ಹೇಳ್ತಾ ಇದ್ದೆ ಬಾತ್ರೂಮ್ಸ್ಗೆಲ್ಲ ಹೈಲೈಟರ್ಸ್ ಹಾಕಿಸ್ತೀವಿ ಅಂತ ಹೇಳಿ. ಇದೊಂದು ಹೈಲೈಟರು ಬಾತ್ರೂಮ್ಗೆ ಹಾಕ್ಸೋಣ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀವಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಇದು 8 ಇಂಚಸ್ ಬೈ 8 ಇಂಚಸ್ ಇರೋದ್ರಿಂದ ಒಂದೇ ಕಲರ್ ಒಂದೇ ಬಾತ್ರೂಮ್ಗೆ ಎಲ್ಲನೂ ಹಾಕೋದಕ್ಕಿಂತ ಎಲ್ಲ ಬಾತ್ರೂಮ್ಗೂ ಈ ಒಂದು ಹೈಲೈಟರ್ಸ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಟೈಲ್ಸ್ನ ಎಲ್ಲ ಬಾತ್ರೂಮ್ಗೂ ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಅದು ತುಂಬಾ ಚೆನ್ನಾಗಿದೆ ಅಲ್ವಾ. ನನಗೆ ಈ ಟೈಲ್ಸ್ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಇದೆರಡು ಟೈಲ್ಸು ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಟೈಲ್ಸೂ ಇಷ್ಟ ಆಯಿತು, ಆದರೆ ಡಿಸೈನ್ ವೈಸು ಪ್ಲೇನ್ ಇಲ್ಲ, ಒಂದು ಸ್ವಲ್ಪ ಡಿಸೈನ್ ಇದೆ ಅಂತ ಹೇಳಿ ಇವೆರಡು ಟೈಲ್ಸು ಇಷ್ಟ ಆಯಿತು. ಇನ್ನು ಈ ಟೈಲ್ಸ್ ಬಂದು ಎಲ್ಲ ಬಾತ್ರೂಮ್ ಫ್ಲೋರಿಂಗ್ಸ್ಗೆ ಇದೇ ಯೂಸ್ ಮಾಡ್ತಾ ಇರೋದು. ಆ್ಯಂಟಿ ಸ್ಕಿಡ್, ಹಾಗೆಯೇ ರಫ್ ಇದೆ. ಹಾಗೆಯೇ 3 mm ಸ್ಪೇಸಸ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗೂ ಕಾಣಿಸುತ್ತೆ. ಅದ್ರ ಜೊತೆಗೆ ಆ ಏನು ಸ್ಪೇಸ್ ಜಾಗ ಇರುತ್ತೆ ಅಲ್ಲಿಗೆ ಎಪಾಕ್ಸಿನ ಹಾಕಿ ಗ್ರೌಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಲೀಕೇಜ್ ಆಗಲ್ಲ. ಅದರಿಂದಾಗಿ ಎಲ್ಲ ಬಾತ್ರೂಮ್ಸ್ ಫ್ಲೋರಿಂಗ್ಸ್ಗೆ ಇದೇನೇ ಯೂಸ್ ಮಾಡ್ತಾ ಇದ್ದೀವಿ. ಇದಿಷ್ಟು ಬಂದು ಟೈಲ್ಸ್ಗಳ ಡಿಸೈನ್ ಬಗ್ಗೆ. ಆದರೆ ಇನ್ನು ನಾವು ಸೆಲೆಕ್ಟ್ ಮಾಡಿರುವಂತಹ ಡಿಸೈನು ಹಾಗೆಯೇ ಎಷ್ಟು ಸ್ಕ್ವೇರ್ ಫೀಟ್ನ ನಾವು ಬೈ ಮಾಡಿದ್ದೀವಿ, ಅದು ರೇಟ್ ಏನು ಅಂತ ಹೇಳಿ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇನ್ನು ನಾವಿಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಯೂಸ್ ಮಾಡಿರೋವಂಥ ಟೈಲ್ಸು 4x4, ಹಾಗೆಯೇ ನಮ್ಗೆ ಇದಕ್ಕೆ 1 ಸ್ಕ್ವೇರ್ ಫೀಟ್ಗೆ 110 ರೂಪೀಸ್ ಬಿದ್ದಿದೆ. ನಾವು ಟೋಟಲ್ ಸ್ಕ್ವೇರ್ ಫೀಟು ಪರ್ಚೇಸ್ ಮಾಡಿರೋದು 280 ಸ್ಕ್ವೇರ್ ಫೀಟು. ಅಲ್ಲಿಗೆ ಈ ಒಂದು ಪರ್ಟಿಕ್ಯುಲರ್ ಟೈಲ್ಸ್ಗೆ 30,800 ರೂಪೀಸ್ ಆಗಿದೆ. ಕಿಡ್ಸ್ ಬೆಡ್ರೂಮು ಹಾಗೆಯೇ ಮೀಡಿಯಾ ರೂಮ್ಗೆ ಸೇಮ್ ಟೈಲ್ನ ಪರ್ಚೇಸ್ ಮಾಡಿದ್ದೀವಿ. ಅದು ಬಂದು ಟೀಕ್ ವುಡ್ ಕಲರ್ ಟೈಲ್ಸು. ಈ ಟೈಲ್ಸು ನಮಗೆ 1 ಸ್ಕ್ವೇರ್ ಫೀಟ್ಗೆ 70 ರೂಪೀಸು. ನಾವು ಟೋಟಲ್ ಇಲ್ಲಿ ಕಿಡ್ಸ್ ಬೆಡ್ರೂಮು ಹಾಗೆಯೇ ಮೀಡಿಯಾ ರೂಮ್ ಎರಡೂ ಸೇರಿಸಿ ನಮಗೆ 600 ಸ್ಕ್ವೇರ್ ಫೀಟ್ ಆಗಿದೆ. ಟೋಟಲ್ ಕಾಸ್ಟ್ ಬಂದು ನಮಗೆ 42,000 ಆಗಿದೆ. ಇನ್ನು ಈ ಟೈಲ್ಸ್ ಬಂದು ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ಗೆ ಅಂತ ಹೇಳಿ ಪರ್ಚೇಸ್ ಮಾಡಿರೋದು. ಇದು 1 ಸ್ಕ್ವೇರ್ ಫೀಟ್ಗೆ ನಮಗೆ ರೇಟ್ ಬಂದು 75 ರೂಪೀಸು. ಹಾಗೆಯೇ ನಮಗೆ ಟೋಟಲ್ ಏರಿಯಾ ಬೇಕಾಗಿದ್ದು 350 ಸ್ಕ್ವೇರ್ ಫೀಟು. ಅಲ್ಲಿಗೆ ಟೋಟಲ್ ಕಾಸ್ಟ್ ಬಂದು 26,000 ರೂಪೀಸ್ ಆಗಿದೆ. ಇನ್ನು ಈ ಟೈಲ್ಸ್ ಇದೆಯಲ್ಲ, ಇದು ಬಂದು ಕಿಡ್ಸ್ ಬೆಡ್ರೂಮ್ ಬಾತ್ರೂಮ್ಗೆ ಅಂತ ಹೇಳಿ ಪರ್ಚೇಸ್ ಮಾಡಿರೋದು. ಇದು ನಮಗೆ 400 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. 1 ಸ್ಕ್ವೇರ್ ಫೀಟ್ಗೆ ನಮಗೆ ರೇಟ್ ಹಾಕೊಟ್ಟಿರೋದು 60 ರೂಪೀಸು. ಟೋಟಲ್ ನಮಗೆ ಈ ಟೈಲ್ಸ್ಗೆ ಬಿದ್ದಿರೋಂಥ ಅಮೌಂಟ್ ಬಂದು 24,000. ಇನ್ನು ಈ ಟೈಲ್ಸ್ ಬಂದು ಫಸ್ಟ್ ಫ್ಲೋರ್ ಟಾಯ್ಲೆಟ್ ವಾಲ್ಗೆ ಅಂತ ಹೇಳಿ ಯೂಸ್ ಮಾಡ್ತಾ ಇರೋವಂಥ ಟೈಲ್ಸು. ನಮಗಿದು 1 ಸ್ಕ್ವೇರ್ ಫೀಟ್ಗೆ 70 ರೂಪೀಸ್ ರೇಟ್ ಬಿದ್ದಿದೆ. ಹಾಗೆಯೇ ನಮಗೆ ಟೋಟಲ್ ಸ್ಕ್ವೇರ್ ಫೀಟ್ ಬೇಕಾಗಿದ್ದು 400 ಸ್ಕ್ವೇರ್ ಫೀಟು. ಈಗ ಇದಕ್ಕೆ ಟೋಟಲ್ ಕಾಸ್ಟ್ ಬಂದು 28,000 ಆಗಿದೆ.
ನಾನು ಆವಾಗಲೇ ಹೇಳ್ದಂಗೆ ಇದು ಎಲ್ಲ ಬಾತ್ರೂಮ್ ಫ್ಲೋರಿಂಗಿಗೆ ಇದೇ ಟೈಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಪಾರ್ಕಿಂಗು ಕೂಡ ಇದೇ ಥರ ಟೈಲ್ಸ್ ಬರುತ್ತೆ. ಹಾಗಾಗಿ ನಾವಿಲ್ಲಿ ಟೋಟಲ್ ಸ್ಕ್ವೇರ್ ಫೀಟ್ ಬಂದು ಪಾರ್ಕಿಂಗು ಹಾಗೆ ಎಲ್ಲ ಬಾತ್ರೂಮ್ಸ್ ಫ್ಲೋರಿಂಗು ಸೇರಿ ನಮಗೆ 700 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. ನಮಗೆ ಇದು 1 ಸ್ಕ್ವೇರ್ ಫೀಟ್ಗೆ 60 ರೂಪೀಸ್ ಬಿದ್ದಿದೆ. ಅಲ್ಲಿಗೆ ಟೋಟಲ್ ಕಾಸ್ಟ್ ಬಂದು 42,000 ಆಗುತ್ತೆ. ಇನ್ನು ಈ ಟೈಲ್ಸ್ ಬಂದು ಫಸ್ಟ್ ಫ್ಲೋರ್ ಪೂಜಾ, ಹಾಗೆಯೇ ಇನ್ಸೈಡ್ ಸ್ಟೇರ್ ಕೇಸ್ ರೈಸರು, ಹಾಗೆ ಗ್ರೌಂಡ್ ಫ್ಲೋರ್ ರೂಮ್ ಟೈಲ್ಸ್ಗೆ ಇದೇ ಥರ ರೇಂಜಲ್ಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದರಿಂದ ನಮಗಿಲ್ಲಿ ಟೋಟಲ್ ಸ್ಕ್ವೇರ್ ಫೀಟ್ ಬಂದು 600 ಸ್ಕ್ವೇರ್ ಫೀಟ್ ಆಗುತ್ತೆ. ಅದು ರೇಟ್ ಬಂದು 1 ಸ್ಕ್ವೇರ್ ಫೀಟ್ಗೆ 48 ರೂಪೀಸು. ಟೋಟಲ್ ಕಾಸ್ಟ್ ಬಂದು ಈ ಒಂದು ವೈಟ್ ಟೈಲ್ಸ್ಗೆ 28,000 ಆಗುತ್ತೆ. ಇನ್ನು ಸೆಕೆಂಡ್ ಫ್ಲೋರ್ ಪ್ಯಾಸೇಜ್ಗೆ ಯೂಸ್ ಮಾಡಿರುವಂತಹ ಟೈಲ್ಸ್ ಬಂದು ಡಾರ್ಕ್ ಕಲರ್ ಟೈಲ್ಸು 4x4 ಮೆಷರ್ಮೆಂಟು. ಇನ್ನು ಈ ಒಂದು ಪರ್ಟಿಕ್ಯುಲರ್ ಟೈಲ್ಸ್ಗೆ ನಮಗೆ 1 ಸ್ಕ್ವೇರ್ ಫೀಟ್ಗೆ 130 ರೂಪೀಸ್ ಆಗಿದೆ. ಹಾಗೆಯೇ ನಮಗೆ ಬೇಕಾಗಿದ್ದಂತಹ ಟೋಟಲ್ ಸ್ಕ್ವೇರ್ ಫೀಟ್ ಬಂದು 160. ಅಲ್ಲಿಗೆ ಟೋಟಲ್ ಇದಕ್ಕೆ ಆಗಿರುವಂತಹ ಕಾಸ್ಟ್ ಬಂದು 20,800 ಆಗಿದೆ. ಇನ್ನು ಈ ಟೈಲ್ಸ್ ಬಂದು ಸೆಕೆಂಡ್ ಫ್ಲೋರ್ ಬಾಲ್ಕನಿಗೆ ಯೂಸ್ ಮಾಡಿರುವಂತಹ ಟೈಲ್ಸು. ಇದಕ್ಕೆ ನಮಗೆ 1 ಸ್ಕ್ವೇರ್ ಫೀಟ್ಗೆ 65 ರೂಪೀಸು. ನಮಗೆ ಟೋಟಲ್ ಸ್ಕ್ವೇರ್ ಫೀಟ್ ಬೇಕಾಗಿದ್ದು 100 ಸ್ಕ್ವೇರ್ ಫೀಟು. ಹಾಗಾಗಿ ನಮಗೆ ಈ ಒಂದು ಪರ್ಟಿಕ್ಯುಲರ್ ಟೈಲ್ಸ್ಗೆ 6,500 ರೂಪೀಸ್ ಆಗಿದೆ. ಇನ್ನು ಈ ಒಂದು ಟೈಲ್ಸು ನಾವೇನು ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀವ ಅಲ್ಲ ಆ ಟೈಲ್ಸು. ಈ ಒಂದು ಟೈಲ್ಸ್ಗೆ 1 ಸ್ಕ್ವೇರ್ ಫೀಟ್ಗೆ ನಮಗೆ 200 ರೂಪೀಸು. ನಮಗೆ ಬೇಕಾಗಿದ್ದಂತಹ ಮೆಷರ್ಮೆಂಟ್ ಬಂದು 250 ಸ್ಕ್ವೇರ್ ಫೀಟ್ಗೆ ಬೇಕಾಗಿತ್ತು. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಲ್ಸ್ಗೆ ನಮಗೆ 50,000 ರೂಪೀಸ್ ಆಗಿದೆ. ಇನ್ನು ನಾನಿವಾಗ ತೋರಿಸಿದಂತಹ ಟೈಲ್ಸು ಎಲ್ಲನೂ ಸೇರಿಸಿ ನಮಗೆ ಟೋಟಲ್ ಆಗಿ 3 ಲ್ಯಾಕ್ ಅಷ್ಟು ಖರ್ಚಾಗಿದೆ. ನಮಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೋ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಒಂದು ಗುಡ್ ಕ್ವಾಲಿಟಿ ಆಫ್ ಟೈಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರಿಂದಾಗಿ ನಮಗೆ ಅಷ್ಟು ಕಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಕಡಿಮೆ ಕಾಸ್ಟ್ಗೂ ಟೈಲ್ಸು ಸಿಗುತ್ತೆ. ನಾವಿಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಹಾಗೆಯೇ ನಮಗಿಷ್ಟ ಆಗಿರೋವಂಥ ಡಿಸೈನ್ ಮೇಲೆ ರೇಟು ಡಿಪೆಂಡ್ ಆಗಿತ್ತು ಅಂತಲೇ ಹೇಳಬಲ್ಲೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಕೆಲಸಗಳಾಗಿದೆ, ಫಿನಿಶಿಂಗ್ ವರ್ಕ್ಗಳು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.